ಸರ್ಕಾರ ಸುಲಲಿತವಾಗಿ ನಡೆದುಕೊಂಡು ಹೋಗುತ್ತದೆ. ಅಧಿಕಾರ ಹಂಚಿಕೆಯಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ನಂತರ ತಮ್ಮನ್ನು ಭೇಟಿಯಾದ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಸಿಎಂ ಬದಲಾವಣೆ ಎಂದು ಪತ್ರಕರ್ತರು ಪ್ರಶ್ನೆ ಕೇಳುತ್ತಿದ್ದಂತೆ ಯಾರು ಹೇಳಿದ್ದು ಎಂದು ಮರು ಪ್ರಶ್ನೆ ಹಾಕಿದರು. ನಂತರ ಕೆಎನ್ ರಾಜಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಅನುಭವಿಗಳಾಗಿದ್ದು ಅಪೆಕ್ಸ್ ಬ್ಯಾಂಕ್ ಚುನಾವಣೆಯ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಎಂದು ಹೇಳಿದರು. ಉಪಮುಖ್ಯಮಂತ್ರಿಗಳನ್ನು ಎಂದಿಗೂ ಭೇಟಿಯಾಗುವುದಿಲ್ಲ ಎಂದು ಕೆಎನ್ ರಾಜಣ್ಣ ಹೇಳಿದ್ದರಲ್ಲ ಎಂಬ ಪ್ರಶ್ನೆಗೆ ಅವರನ್ನೇ ಕೇಳಿ ಎಂದು ಹೇಳಿದರು. ರಾಜಕೀಯ ಈಗ ಸಿಎಂ ಅವ್ರನ್ನ ಬದಲಾವಣೆ ಏನು ಸಾಧ್ಯ? ಯಾರು ಹೇಳಿದ್ರು ಇಂಥವ್ರು ಹೇಳಿದ್ರು ಅಂತ ಹೇಳ್ಬಿಡಿ. ಅಲ್ಲ, ಈಗ ಸಿಎಂ ಅವ್ರನ್ನ ಇವರು DCM ಅವ್ರನ್ನ ರಾಜಣ್ಣ ನಿನ್ನೆ ಭೇಟಿಯಾಗಿದ್ದಾರೆ. ರಾಜಣ್ಣ ಭೇಟಿಯಾಗಿದ್ದು ಅವ್ರು ಕ್ಲಿಯರಾಗಿ ಹೇಳ್ಯಾರ. ನೀವೇ ನೋಡಿ ಕನ್ಫ್ಯೂಸ್ ಮಾಡೋದು. ಅವರು ಇವತ್ತು ಎಪೆಕ್ಸ್ ಬ್ಯಾಂಕಿಗೆ ಎಲೆಕ್ಷನ್ ನಡೀತಾ ಇದೆ. ರಾಜಣ್ಣವರು ಭಾಳ ಸೀನಿಯರ್ ಮೋಸ್ಟ್ ಇದ್ದಾರೆ ಈ ಕೋಆಪರೇಟಿವ್ ಇದರಲ್ಲಿ, ಸಚಿವರಾಗಿಲ್ಲ. ಎಪೆಕ್ಸ್ ಬ್ಯಾಂಕ್ನಲ್ಲಿ ಅವರು ಭಾಳಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಅವ್ರದ್ದೇ ಆದೊಂದು ಟೀಮ್ ಅದ. ಇವರು ಕೂಡಿ ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥವ್ರನ್ನ ಅಲ್ಲಿ ತರಬೇಕೆಂಬ ಉದ್ದೇಶಕ್ಕಾಗಿ ಇವತ್ತಲ್ಲ ಈಗಾಗಲೇ 2-3 ಬಾರಿಗೆ ಭೇಟಿಯಾಗಿ ಇಡೀ ರಾಜ್ಯಾದ್ಯಂತ ಏನೇನು ಮೆಂಬರ್ಶಿಪ್ ಇದೆ, ಎಲ್ಲೇನು ಯಾರ್ಯಾರು ಡೈರೆಕ್ಟರ್ಸ್ ಬರ್ತಾರೆ ಆ ಇದಕ್ಕಾಗಿ ಅವರು ಆ ಪ್ರಯತ್ನದಲ್ಲಿದ್ದಾರೆ. ಕೋಆಪರೇಟಿವ್ ಎಪೆಕ್ಸ್ ಬ್ಯಾಂಕ್ನ ಎಲೆಕ್ಷನ್ ಸಂಬಂಧ ಅವರಿಬ್ಬರು ಭೇಟಿಯಾಗ್ಯಾರೆ. ಅಲ್ಲ, ಯಾವುದೇ ಕಾರಣಕ್ಕೂ ನಾನು DCM ಅವ್ರನ್ನ ಭೇಟಿ ಆಗೋದಿಲ್ಲ ಅಂತ ನಾನು ಹೇಳಿದ್ರು. ಅವ್ರನ್ನೇ ಕೇಳಬೇಕು ನೀವು. ಅವ್ರು ಹೇಳಿದರೆ ನಮ್ಗೆ ಆ ರೀತಿಯಲ್ಲಿ ದಿನ ಭೇಟಿಯಾಗ್ತಾರೆ. ದಿನ ಅಲ್ಲಿ ಅಸೆಂಬ್ಲಿಗೆ ದಿನ ಅಟೆಂಡ್ ಮಾಡ್ಯಾರ ರಾಜಣ್ಣವರು. ಅವರು ಶಿವಕುಮಾರ್ ಅವರು ಒಂದೇ ಬೆಂಚಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಾನೇ ನೋಡಿದೆ. ಭೇಟಿಯಾಗಿದ್ದಿಲ್ಲ ಅಂತ ಅವ್ರು ಹೇಳಿದ್ರೆ ಅಂದರೆ ಈಗ ಅವ್ರನ್ನೇ ಕೇಳಬೇಕು. ನಮಗೆ ಕೇಳಿದ್ರೆ ಹೆಂಗೆ ಗೊತ್ತಾಗ್ತದೆ ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದ್ರೆ ಅಂಬೋದು ಗೊತ್ತಿಲ್ಲ. ಅವರು ಸೀನಿಯರ್ ಇದ್ದಾರೆ, ಅವ್ರು ಕೇಳಿದ್ರೆ ಗೊತ್ತಾಗ್ತದೆ. ಸಿಎಂ ಅವ್ರನ್ನ DCM ಅವ್ರನ್ನ ಹೈಕಮಾಂಡ್ ಏನಾದರೂ ಕರೆಸಿ ಮಾತಾಡೋದಿದೆ? ಅದು ಸಂದರ್ಭ ಬಂದಾಗ ಕರೆಸ್ತಾರೆ. ಅದು ನಮಗೂ ನಿಮ್ಗೆ ಹೇಳೋದಿಲ್ಲ. ಅದು ಯಾವ ಸಂದರ್ಭದಲ್ಲಿ ಕರಿಬೇಕು ಆ ಸಂದರ್ಭದಲ್ಲಿ ಹೈಕಮಾಂಡ್ ಕರೀತಾರೆ. ನಿನ್ನೆ ಸದನದೊಳಗೆ ಸಿಎಂ ಅವರು 2.5 ವರ್ಷ ಮತ್ತು ಅಪೋಸಿಷನ್ ಕೇಳಿದ್ರೆ ಏನಂತ ಹೇಳ್ಬೇಕು? ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಕಾ? ಅವ್ರು ಕ್ಲಿಯರಾಗಿ ಹೇಳ್ಯಾರ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್, ನಾನು ಮೊದಲೊಂದು ಹೇಳ್ತೇನೆ ಈಗಲೂ ಹೇಳ್ತೇನೆ, ಹೈಕಮಾಂಡ್ ಏನು ಹೇಳಿದ್ರೆ ಅದ್ರ ಪ್ರಕಾರ ನಡ್ಕೊಳ್ತೀವಿ. ನಾವು ಎಲ್ಲರೂ ನಡ್ಕೊತೀವಿ ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಯಾವುದೇ ಪರಿಸ್ಥಿತಿ ಈಗ ಉದ್ಭವಿಸೋದಿಲ್ಲ ಅಂತ ಹೇಳ್ಯಾರ. ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ.